ನನ್ನ ಮಕ್ಕಳ ನನ್ನ ಅಂಗಡಿಯಿಂದ ಬಾಡಿಗೆ ಕಾಸ್ಟ್ಯೂಮ್ ತಂದ್ಬಿಟ್ಟು ಇಲ್ಲಿ ನಾಟಕ ಮಾಡಕತ್ರಿ ಬೇಕರ್ಲೇ ಇವ್ರು ಎಲ್ಲರೂ ಗೆಟಪ್ ಹಾಕೊಂಡ್ ನಾಟಕ ಮಾಡ್ತಾ ಇದ್ದಾರ. ನಿಂದೇನು ಒರಿಜಿನಲ್ ಬೆಚ್ಚ ಕಾಸ್ಟ್ಯೂಮ್ ಬೆಚ್ಚ ಅಣ್ಣ ಇವತ್ತು ಗ್ರ್ಯಾಂಡ್ ಸೆಮಿಫೈನಲ್ ಅಲ್ವಾ, ಅದಕ್ಕೆ ಈ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು ಆಕ್ಟ್ ಮಾಡಿಸ್ತಾ ಇದ್ದಾರೆ. ಉತ್ತರ ಕನ್ನಡದ ದೊಡ್ಡ ಹೆಸರು ಐತೆ, ನಾನೇ ಜೂನಿಯರ್ ಆರ್ಟಿಸ್ಟ್ ಅಂತ. ನನ್ನ ಮಗನೇ ತಗೋ ಅಲ್ಲ ಸ್ಕಿಟ್ ಮುಗಿತಾನೆ ಇಲ್ಲ. ಸ್ಕಿಟ್ ಮುಗಿತು ಅಣ್ಣಂದ್ರ ನೀವು ಗೆದ್ದು ಬರ್ಬೋದು. ಒಂದು ಕಾಲ್ಪನಿಕ ಕತೆ. ದೇವಸೇನ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಸೂಪರ್ ಹೀರೋಗಳು ಬಂದ್ರೆ ಏನಾಗುತ್ತೆ ಅನ್ನೋ ಒಂದು ಕಾಲ್ಪನಿಕ ಆಕ್ಟ್. ಅಣ್ಣ ನಿಮ್ಮಿಂದ ಶುರು ಮಾಡೋಣ. ಆಕ್ಚುಲಿ ಇದು ಬಹಳ ಮಜವಾಗಿತ್ತು. ಅಣ್ಣ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ದ. ಆಮೇಲೆ ಇದಕ್ಕೆ ಇವ್ರಿಗೆ ಸಾಥ್ ಕೊಟ್ಟಿದ್ದು ರಾಜ ಪರಂಪರೆ ತರ ಇಬ್ರು ಬಂದ್ರು. ಇವ್ರಿಬ್ರು ಕೂಡ ತುಂಬಾನೇ ಇಷ್ಟ ಆದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಮಜವಾಗಿತ್ತು. ಅದರಲ್ಲಿ ನನಗೆ ಅಪ್ಪಣ್ಣ ತುಂಬಾ ಇಷ್ಟ. ಭಟ್ರೆ, ನನಗೆ ಈ ಟೀಮಲ್ಲಿ ಅಪ್ಪಣ್ಣ, ಸಿಂಧಗಿ ಮತ್ತೆ ಸದಾ ಮನು ಭಯಂಕರ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಅವ್ರದ್ದು ಪುಟ್ಟ ಪಾತ್ರ. ಈ ನನಗೆ ಆ ಸಿಂಧಗಿ ಬಂದಾಗ ಒಂದು ಎನರ್ಜಿ ಫಾರ್ಮ್ ಆಗೋಯ್ತು ಕಣ. ಅದೇನೋ ಒಂದು ಚಡ್ಡಿ ಹಾಕೊಂಡು ಪೈಲ್ವಾನ್ ಅಂತ ರಿದಮ್ಮಿಗೆ ಸಖತ್ ಎಂಟ್ರಿ ತಗೊಂಡೆ ನೀನು. ಆಮೇಲೆ ಅಪ್ಪಣ್ಣ ನಿನ್ ಕತ್ತು ಮೂಮೆಂಟ್ ಮಾಡಿದ್ ನೋಡಿ, ನಿನಗೆ ಡ್ಯಾನ್ಸ್ ಬರುತ್ತೇನಲ್ಲ ಸರ್? ಯಕ್ಷಗಾನ ಬರುತ್ತೆ ನಮ್ಗೆ. ಒಂದು ಹೆಣ್ಣು ಕಳೆ ಇದೆ ಮಗನೇ. ನೆಕ್ಸ್ಟ್ ಚಾಂಪಿಯನ್ಶಿಪ್ ಮಾಡಿದ್ರೆ ಅವನು ಇವನ್ ಜಾಗಕ್ಕೆ ಬಂದ್ಬಿಡ್ತೀಯ ನೀನು, ನಾನಪ್ಪನ ಜಾಗಕ್ಕೆ ಅಂತ ಅನ್ನಿಸ್ತು. ಮತ್ತೆ ಆ ಎಂಟ್ರಿ ಒಂದ್ಸಲ ನೋಡೋಣ ಬಿಟ್ರಂಗಾರ ಇದೆ ಖುಷಿಲಿ ನೋಡ್ಬೋದು ಕಣ್. ನಿನ್ನ ಆಸೆಗೆ ನಾವು ಬೇಡ ಅನ್ನಕ್ಕಾಗತ್ತ ಆನಂದ. ಇನ್ನು ಮಜಾ ಕೊಟ್ಟವ್ರು ಇದ್ರಲ್ಲಿ ಇವನು ಪ್ರವೀಣ ಸೂರಜ್ ಅವರಿಬ್ರು ಮರೆಯಂಗಿಲ್ಲ. ಯಾಕಂದ್ರೆ ಥ್ರೂ ಔಟ್ ನಾಟಕ ಅವನು ಗೆಸ್ಟ್ ಆಗಲ್ಲ, ಮೇನ್ ರೋಲ್ ಆಗೇ ಇದ್ದೆ ನೀನು, ಮೇಜರ್ ವಿಲನ್ ತರ. ಅವನು ಇಲ್ಲ ಅಂದ್ರೆ ನಾಟಕಕ್ಕೆ ಒಂದು ಕಳೆ ಬರ್ತಿರ್ಲಿಲ್ಲ. ತುಂಬಾ ಅಚ್ಚುಕಟ್ಟಾಗಿ ಮಾಡ್ದ ಅವನು. ಓವರ್ ಆಲ್ ಆಗಿ ಮಜಾ ಕೊಟ್ಟರು, ಚೆನ್ನಾಗಿತ್ತು. ಓಕೆ ರಕ್ಷಿತಾಂಬೆ. ಒಂದೇ ಆಕ್ಟ್ ಅಲ್ಲಿ ಬಾಹುಬಲಿ, ಕಟ್ಟಪ್ಪ, ಮಗಧೀರ ಅಂಡ್ ಪೈಲ್ವಾನ್ ಟುಗೆದರ್. ಏನ್ ಥಾಟ್ ಇರ್ಬೋದು, ಏನ್ ಥಾಟ್ ಪ್ರೊಸೆಸ್ ನಡೀತಿರ್ಬೋದು ಅಂತ. ನೀವು ಬೇರೆ ಅಲ್ಲಿ ನಿಮ್ ಪಾತ್ರ ಬೇರೆ. ನಾನು ಎಲ್ಲಿ ನನ್ನ PPE ಕಿಟ್ ಹಾಕೊಂಡ್ಬರ್ತೀನಿ ಆನಂದ ನಾನು. ಹೆಚ್ಚು ಕಮ್ಮಿ ಹಂಗೆ ಇದೆ ಬಿಡ್ರಿ ನೀವು. ಬಟ್ ಯು ನೋ ವಾಟ್ ಐ ಆಮ್ ಥಿಂಕಿಂಗ್, ಆಬ್ವಿಯಸ್ಲಿ ನಾನು ಯಾವಾಗ್ಲೂ 24 ಗಂಟೆ ಫೋನ್ ಮಾಡ್ತಾ ಇರ್ತೀನಿ ಸತೀಶ್ಗೆ, ಬಾಸ್ಕಿಗೆ, ಶರುಗೆ ಇವತ್ತು ಬೆಳಗ್ಗೆ, ಟು ನೋ ಇಫ್ ಎವ್ರಿಬಡಿ ಇಸ್ ಸೇಫ್. ಬಟ್ ನಿಜ ಇವ್ರುಗಳ ಡೈಲಾಗ್ ತಗೊಂಡಿದ್ದು ಎಷ್ಟೊಂದ್ ಸಲ ಇವ್ರು ಟೆಸ್ಟ್ಗಳು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ದೇರ್ ಇಸ್ ಇನ್ಯೂಮರಬಲ್ ಟೆಸ್ಟ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ 15 days ಅಲ್ಲಿ. ತುಂಬಾ ಸಲ ಇವ್ರುಗಳಿಗೆ ಟೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಐ ನೋ ದಟ್ ಇಟ್ ಇಸ್ ಟ್ರಾಮಾ. ಒಬ್ಬರೇ ಇರೋದು ಒಂದು ಟ್ರಾಮಾ ಅದು. ಸೊ ಅದಕ್ಕೆ ಐ ಥಿಂಕ್ ಎವ್ರಿಬಡಿ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಫ್ ಗೆಟಿಂಗ್ ಕೋವಿಡ್. ಎಲ್ಲರೂ ಅವ್ರವ್ರ ಪ್ರಿಕಾಷನ್ಸ್ ತಗೋಬೇಕು. ಬಟ್ ನೀನು ಹೇಳ್ದಂಗೆ ನಮ್ಮ ಪ್ರೊಡಕ್ಷನ್ ಟೀಮ್ ಹ್ಯಾಸ್ ರಿಯಲಿ ವರ್ಕ್ಡ್ ಹಾರ್ಡ್. ಈ ಆಕ್ಟ್ಗೆ ಅಂತ ತಗೊಂಡ್ರೆ ನನಗೆ ಇವತ್ತು ಸದಾ ತುಂಬಾ ಇಷ್ಟ ಆದ. I think I like that team spirit in all of you. But on the whole, ನನಗೆ ಟೀಮ್ ತುಂಬಾ ಇಷ್ಟ. I'm very proud of all of you. So thank you for performing for us today. Thank you. ಸೊ ಇದೇ ಖುಷಿಲಿ ಏನ್ ಸ್ಕೋರ್ ಅಂತ ತಿಳ್ಕೊಬೋದಾ ಅಣ್ಣ? ಸೊ ದಿನೇಶ್ ದಿಗ್ಗಜರು ತಂಡಕ್ಕೆ ಸೂಪರ್ 6 ಸಿಕ್ಕಿದೆ ಅಂತಂದ್ರೆ 5 ಮಾಡಿದ್ರೆ 6 5 30 30 ಅಂಕಗಳು. ಸೋಲೋ ಪರ್ಫಾರ್ಮೆನ್ಸ್ ಚಾಲೆಂಜ್ ನ ಯಾರು ತಗೊಂತೀರಾ ನಿಮ್ ಟೀಮ್ ಅಲ್ಲಿ ಅಪ್ಪಣ್ಣ ಅವರೇ? ಸದಾನಂದ್ ಸುಲ್ತಾನ್ಪುರ್ ಅವ್ರು. ಸದಾನಂದ್ ಕಾಳೆ ಅವ್ರು ತಗೊಂತಾರೆ. ಓಕೆ, ಥ್ಯಾಂಕ್ ಯು ಸದಾ ಅವರೇ. ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ನ ಸ್ಟ್ಯಾಂಡ್ ಅಪ್ ಕಾಮಿಡಿ ಕೊಡಿ. ಬಾಕಿ ಎಲ್ಲ ಕಂಟೆಸ್ಟೆಂಟ್ಸ್ ಥ್ಯಾಂಕ್ ಯು. ಪ್ಲೀಸ್ ಎಲ್ರಿಗೂ ನಮಸ್ಕಾರ. ನಾನೀಗ ನಿಮ್ಮ ಮುಂದೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಎಲ್ಲರನ್ನು ನಗ್ಸೋಕ್ ಪ್ರಯತ್ನ ಮಾಡ್ತೀನಿ. ನಗ್ತಿರೋ ಬಿಡ್ತಿರೋ ನಿಮ್ಮ ಹೊಣೆ ಬರ. ಒಬ್ಬ ಮನುಷ್ಯ ಯಾರ 1 ನಿಮಿಷ ಮನಸ್ಸು ಬಿಟ್ಟು ನಕ್ಕನಪ್ಪ ಅಂದ್ರೆ 45 ನಿಮಿಷ ಕೆಲಸ ಮಾಡಿದ್ರೆ ಎಷ್ಟು ಶಕ್ತಿ ಬರ್ತೈತಲ್ಲ ಅಷ್ಟು ಶಕ್ತಿ ಆ ಮನಸ್ಸಾಗ ಬರ್ತೈತೆ ಅಂತ. ಸುಮ್ಮನೆ ನಕ್ರ ಹುಚ್ಚರಂತಾರಂತ. ನಗು ಬಂದ ನಕ್ರ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದಂತ. ಹಾಗಾಗಿ ನಗುವುದು ಯೋಗ, ನಗಿಸುವುದು ಭೋಗ. ನಾ ಎಷ್ಟೋ ನಗಿಸಿದ್ರು ನಗದ ಇದ್ರ ನಾಳಿಂದ ಬರ್ತೈತಿ ನಿಮಗ. ನನಗ್ ಮದುವೆಗಿಲ್ಲ ಅಂತ ಬಾಳ್ ಮಂದಿ ಹೇಳ್ತಾರ. ಹಿಂಗ ಮೊನ್ನೆ ನನ್ನ ಗೆಳೆಯ ಕಣ್ಣೆ ನೋಡಕಂತ ಕಣ್ಣೆದ್ ಮನಿಗ್ ಕರ್ಕೊಂಡು ಹೋದ. ನಾವೆಲ್ಲಾರು ಹೋಗಿ ಕುಂತ್ವಿ. ಹುಡುಗಿ ಕೈಯಾಗ ಅವ್ರಪ್ಪ ಟೀ ಕೊಟ್ಟು ಕಳ್ಸಿದ್ರು, ಚಾ ಕೊಟ್ಟು ಕಳ್ಸಿದ್ರು. ಹುಡುಗಿ ನಮ್ಮೆಲ್ಲರಿಗೂ ಚಾ ಕೊಡ್ತು. ನಮ್ಮ ಎದುರುಗಡೆ ಹಿಂಗ ಒಂದ್ ಕುರ್ಚಿ ಹಾಕಿದ್ರು, ಒಂದ್ ಚೇರ್ ಹಾಕಿದ್ರು. ಹುಡುಗಿ ಬಂದು ಕುಂತ್ಕೊಂಡ್ಲು. ನನ್ನ ಗೆಳೆಯ ನನಗೆ ಹೇಳ್ದ, ಲೇ ನೀವ್ ಮಾಡ್ಕೊಳ್ಳೋ ಹುಡುಗಿ ಅದು ಮಾತಾಡ್ಸಲೇ ಅಂದ. ನಾನು ಒಲ್ಲಿ ಬಿಡ್ಲಪ್ಪ ನನಗ್ ನಾಚಿಕ್ ಬರ್ತೈತಿ ಅಂದೆ. ಬೈದ್ಬಿಟ್ಟವ. ಮಂಗೇನ ಮಗನ ನಾಚಿಕ್ ಬರ್ತೈತಿ ಅಂದ. ಹೆಂಗ ಮಾತಾಡ್ಸಂದ. ಸ್ವಲ್ಪ ಬೇರೆ ತಗೊಂಡು ನಾ ಮಾತಾಡಿದೆ. ಆ ಹುಡುಗಿ ಕೂಟ ಏನಂತ, ತಂಗಿ ಆರಾಮದಿ ಯಾವೆ ಅಂದ್ಬಿಟ್ಟೆ. ಅವಾಗ ಹುಡುಗಿ ಸ್ವಲ್ಪ ಚುರುಕಿದ್ಲು. ತಂಗಿ ಆರಾಮದಿ ಯಾವೆ ಮತ್ ನಿನ್ಗೆ ಎಷ್ಟು ಜನ ಅಣ್ಣಾರು ಅಂದ್ಯ. ಅಕ್ಕಿ ಹುಡುಗಿ ಹೇಳಿದ್ಲು, ಅಯ್ಯಣ್ಣ ಈಗ ಇಬ್ರು ಇದ್ರು ನಿನ್ನೊಬ್ಬನ್ ಹಿಡಿದು 3 ಮಂದಿ ಆದ್ರಲ್ಲ ಅಂದ್ಲು. ಸ್ನೇಹಿತರೆ,
ನಾನು ಇಲ್ಲಿ ಬರೋದಕ್ಕಿಂತ ಮೊದಲು B.Ed ಮಾಡ್ಕೊಂಡೆ ನಾನು. ನಿಮ್ಗೆಲ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. B.Ed ಮಾಡ್ಕೊಂಡೇನಿ. B.Ed ಮಾಡ್ಬೇಕಾದ್ರೆ ನಮ್ಗೆಲ್ಲ ಶಾಲೆಗೆ ಪಾಠ ಕೊಡಾಕ ಕಳಿಸ್ತಾರ. ಅಲ್ಲಿ ಹಿಂಗ ಪಾಠ ಮಾಡ್ತಿದ್ದೆ ಹುಡುಗರಿಗೆ. ಈಗಿನ ಹುಡುಗರು ಬಹಳ ಚುರುಕಾಗಿರ್ತಕ್ಕಂತ ಹುಡುಗರು. ಒಂದ್ ಹುಡುಗನ ಎಬ್ಬಿಸಿ ಗಣಿತ ಪಾಠ ಮಾಡ್ತಿದ್ದೆ. ಒಂದು ಪ್ರಶ್ನೆ ಕೇಳಿದೆ, ಗಣಿತ ಪ್ರಶ್ನೆ. ಏನು ನೋಡಪ್ಪ, ನಾ ಈಗ ನಿನ್ನ ಕೈಯಾಗ 2 ರೊಟ್ಟಿ ಕೊಟ್ಟನಿ ಎಂದ್ಯ. ಅವಾಗ ಅವ ಅನ್ಬೇಕ್ರಿ, ಎಲ್ಲಿ ಕೊಟ್ರಿ ಸರ್, ಕೊಟ್ಟಿಲ್ಲ ಬಿಟ್ಟಿಲ್ಲ ಅಂತ. ನಾ ಬೈದ್ಬಿಟ್ಟೆ, ಕೊಟ್ಟನಂತ ಇಟ್ಕೊಲೆ. ನೋಡಿಗ ನಿನ್ ಕೈಗೆ ಈಗ 2 ರೊಟ್ಟಿ ಕೊಟ್ಟನಿ, 2 ರೊಟ್ಟಿ ಕೊಡ್ತೇನೆ, ಎಷ್ಟ್ ತಕತಿ ಅಂದ್ಯ. 10 ತಕತ್ರಿ ಸರ್ ಅಂದ. ಹಿಂಗ ಮಾತಾಡ್ಕೊಂತ ಹೋದ್ರ ಟೈಮ್ ಆಗೋದಿಲ್ಲ. ಬಹುಶಃ ನೀವೆಲ್ಲ ಬಿದ್ದು ನಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ನಾನು ಹಿಂಗ 3 ಗಂಟೆ ಮಾತಾಡ್ತೇನೆ. ಧನ್ಯವಾದ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಸದಾನಂದ ಕಾಳೆ. ಅಲ್ಲ, ಅವನ್ ತಮ್ಮ ರಣಕಾಳೆ. ನಮ್ಮ ಅಣ್ಣನ ಜೀವಮಾನದಲ್ಲಿ ಕಾಳೆ ಊದಕ್ ಆಗ್ಲಿಲ್ಲ, ಅದಕ್ಕೆ ನಾನು ಊದ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಅಯ್ಯೋ ಏನ್ ಮಾಡ್ಲು, ಇವತ್ತು ಕಾಳೆ ಊದ್ತಿದ್ದೀನಿ. ರೈತ್ರೆ, ಲೇಟಾಗಿ ಮದುವೆ ಆಗ್ತಿದ್ದೀನಿ ಅಂತ ಸಿಕ್ಕಾಪಟ್ಟೆ ಮಂತ್ರ ಹೇಳಿ ಇನ್ನೂ ಲೇಟ್ ಮಾಡಬೇಡಿ. ಬೇಗ ಬೇಗ ಮುಗಿಸಿ ಉಸಿರು ಬುಗಿ ಹಿಡಿದು ಕಾಯ್ತಿರ್ತೀನಿ. ಯಾಕೆ? ಕಾಳೆ ಊದಕ್ಕೆ. ಯಾರಲ್ಲಿ ಫೇಮ್ ಆಯ್ತು ಹುಡುಗಿನ ಕರ್ಕೊಂಬನ್ನಿ. ಮದ್ವೆ ನಾನ ನೀನ? ನೀನೇ ಕಣಮ್ಮ. ಮತ್ ನೀನ್ ಯಾಕೆ ಇಷ್ಟು ಓವರ್ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ಯಾ? ಮುಚ್ಕೊಂಡ್ ನಿಂತ್ಕೋ. ರೀ ಪುರೋಹಿತ್ರೆ, ಏನಮ್ಮ? ಆಲ್ರೆಡಿ ಒಂದ್ ಎಳ್ನೀರ್ ಗುಂಡೆ ಇರ್ಬೇಕಾದ್ರೆ ನಾನು ಕೈಲಿ ಹಾಕ್ರಿ ತರ್ಸಿದ್ರಿ. ಎಲ್ಲಿದ್ಯಮ್ಮ? ಇಲ್ಲೇ ಇದೆಯಲ್ಲ. ಇದು ನನ್ನ ಪಿತ್ರಾರ್ಜಿತ ಆಸ್ತಿ. ಇದನ್ನ ಚೀಪಾಗಿ ಮಾತಾಡಿ ನಮ್ಮ ಅಣ್ಣಂಗೆ ಅವಮಾನ ಮಾಡಬೇಡ. ಯಾವ ನಿಮ್ಮ ಅಣ್ಣ? ಸದಾನಂದ ಕಾಳೆ. ಬೇಡ, ನನಗೆ ಮದುವೆನೂ ಬೇಡ, ಏನು ಬೇಡ. ಒಂದ್ ನಿಮಿಷ, ನಿಮ್ಮ ಅಣ್ಣಂಗೆ ಏನಾರು ರೇಗ್ಸಕ್ಕಾಗತ್ತಾ? ಬೆಳಗ್ಗೆನೆ ಐ ಲವ್ ಯು ಬೇರೆ ಹೇಳ್ಬಿಟ್ಟವನೆ ಅಲ್ವೇನ್ರ? ಸುಮ್ನೆ ತಮಾಷೆ ಮಾಡ್ದೆ. ಅಯ್ಯೋ, ಕೊನೆ ದಿವಸ ಆದ್ರೂ ತಮಾಷೆ ಮಾಡ್ತಿದ್ದಿಲ್ಲ. ಬಾ ಬಾ ಬಾ. ಗೋಟಂ ಗೋಟಿಷ್ಯ, ಊಟ ಬಿಂಬಂ ತ್ರಿಕೋಟಿಷ್ಯ, ದಾಳಿಂಬಂ ಪಂಚಗೋಟಿಷ್ಯ, ಚಕೋತಂ ಕಚಪಚಾಯ ನಮ, ಕುಂಭಂ ಲಬೋ ಲಬೋ. ಯಾರು ಕಾಣ್ತಾ ಇಲ್ಲ. ಆ ಕಡೆಗೆಲ್ಲ ಈ ಕಡೆಗೆ ನೋಡಿ. ಅಯ್ಯೋ ಪ್ರಾರಬ್ಧವೇ, ಮದುವೆ ಮನೆ ಬಂದ್ಬಿಟ್ಟು ನಿಲ್ಸಿ ಅಂತ ಹೇಳ್ತಾ ಇದೆಯಲ್ಲೋ, ನಿನಗೆ ನಾಚಿಕೆ ಮಾನ ಮರೆದಿದ್ದೀಯೇನೋ? ಯಾರಯ್ಯ ನೀನು? ನೋಡಕ್ ಜೆಂಟ್ಲ್ಮನ್ ತರ ಕಾಣ್ತೀನಲ್ವಾ? ಅಲ್ಲ, ಈ ಸ್ಪೈಡರ್ ಮ್ಯಾನು, ಬ್ಯಾಟ್ ಮ್ಯಾನು, ಸೂಪರ್ ಮ್ಯಾನು ಇವರೆಲ್ಲ ಫೋಟೋ ತೆಗಿಯ ಕ್ಯಾಮ್ರಾಮನ್ ನಾನು. ಹೊಡಿಯೋಣ? ಹೊಡ್ಸ್ಕತಿಯಾ? ಏ, ಮಾತ್ ಕಡಿಮೆ ಮಾಡು. ಫೋಟೋ ಗೀಟ ಏನಾದ್ರು ತೆಗಿ. ಏನ್ರಿ ಸ್ವಾಮಿ ಹಿಂಗನ್ಬಿಟ್ರಿ? ಹೆಂಗ್ ತೆಗಿಬೇಕಲ್ಲಿ ಮದುವೆ ಫೋಟೋನ? ಅಮೆರಿಕದಲ್ಲಾಗ ತರಬೇಕಾ, ಆಸ್ಟ್ರಿಯಾದಲ್ಲಾಗ ತರಬೇಕಾ, ಅಂತರಿಕ್ಷದಲ್ಲಾಗ ತರಬೇಕಾ, ಆಟೋ ರಿಕ್ಷಾದಲ್ಲಾಗ ತರಬೇಕಾ ಹೇಳಿ? ಈ ಕಲ್ಯಾಣ ಮಂಟಪದಲ್ಲಿ ಆಗೋ ತರ ತೆಗಿ. ಹುಡುಗಿ ಹೆಸರೇನು? ಊರ್ ಕೇಳ್ಬೇಕಾಗಿತ್ತು, ಹೆಸರು ಕೇಳಿದ್ರಿ. ಪರವಾಗಿಲ್ಲ, ನಮ್ಮೂರು ಏತ್ಕಣ್ಣಳ್ಳಿ.